ಮಾಧ್ಯಮಕ್ಕೆ ಸ್ವಾಗತ. ನಮ್ಮ ಹಣೆಯಲ್ಲಿ ಬರೆದ ಹಾಗೆ ಎಲ್ಲವೂ ಅಂತ ಮಾತಿಗೆ ಹೇಳ್ತೇವೆ. ಬಯಕೆಗೆ ಮಿತಿ ಇಲ್ಲ, ಏನು ಬೇಕಾದರೂ ಬಯಸ್ಬೋದು. ಆದರೆ ಅದು ಈಡೇರೋದು ಮಾತ್ರ ನಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದ್ದು. ಬಯಸಿದ್ದು ಭಾಗ್ಯದಲ್ಲಿ ಬರದೇ ಇದ್ದಾಗ ದುಃಖಿಸ್ತೇವೆ, ಆದರೆ ಕಿಂಚಿತ್ತೂ ಪ್ರಯೋಜನವಿಲ್ಲ. ದೇವರು ನಮ್ಮ ಭಾಗ್ಯವನ್ನು, ನಮ್ಮ ಅದೃಷ್ಟವನ್ನು ನಿರ್ಧರಿಸಿರ್ತಾನೆ. ಬ್ರಾಹ್ಮಣ ಹಾಗೂ ಹೊಗಳು ಭಟ್ಟ ಇಬ್ಬರು ಒಳ್ಳೆಯ ಸ್ನೇಹಿತರು. ಒಮ್ಮೆ ದೇವರು ದೊಡ್ಡವನು, ರಾಜ ದೊಡ್ಡವನು ಎಂಬ ವಿಷಯವಾಗಿ ಇಬ್ಬರಲ್ಲಿ ಚರ್ಚೆ ಪ್ರಾರಂಭವಾಗತ್ತೆ. ಈ ದೇಶದ ರಾಜ ಉದಾರ ಮನಸ್ಸುಳ್ಳವನು, ಆತ ಕೊಡುಗೈದಾನೆ, ಅವನು ಕೊಡಬೇಕು, ನಾವು ತೆಗೆದುಕೊಳ್ಬೇಕು. ದೇವರು ಬಂದು ನಮಗೆ ಕೊಡ್ತಾನ, ಅದು ರಾಜನಿಗೆ ಮಾತ್ರ ಸಾಧ್ಯ ಎಂದು ಹೊಗಳು ಭಟ್ಟ ಪ್ರಶಂಸಿಸಿದ. ಭಗವಂತನೇ ದೊಡ್ಡವನು, ಅವನ ಅಪ್ಪಣೆ ಇಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲ್ಲಾಡೋದಿಲ್ಲ. ರಾಜನು ಕೂಡ ದೇವರ ಅಧೀನ, ಏನಿದ್ರೂ ದೇವರು ಕೊಡಬೇಕು, ನಾವು ತೆಗೆದುಕೊಳ್ಬೇಕು. ರಾಜ ಕೊಡ್ತಾನೆ ಅನ್ನೋದು ಕೇವಲ ಭ್ರಮೆ ಎಂದ ಬ್ರಾಹ್ಮಣ. ಅವರ ಚರ್ಚೆಯ ಬಳಿಕ ಇಬ್ಬರೂ ರಾಜಸಭೆಗೆ ಹಾಜರಾಗ್ತಾರೆ. ಅವರವರ ವಾದವನ್ನು ರಾಜನ ಎದುರು ಅಳುಕಿಲ್ಲದೆ ಹೇಳಿದರು. ರಾಜ ಒಂದು ಕ್ಷಣ ಯೋಚಿಸಿ ಮಂತ್ರಿಯ ಕಿವಿಯಲ್ಲಿ ಏನನ್ನೋ ಪಿಸುಗುಟ್ಟಿದ. ಕ್ಷಣದಲ್ಲೇ ಮಂತ್ರಿ ಸೇವಕರ ಜೊತೆ ಬಂದ. ಅಕ್ಕಿ, ಬೇಳೆ ಇತ್ಯಾದಿ ದವಸ ಧಾನ್ಯದ ವಸ್ತುಗಳನ್ನು ಬ್ರಾಹ್ಮಣನಿಗೆ ನೀಡಿದ. ಹೊಗಳು ಭಟ್ಟನಿಗೆ ಒಂದು ದೊಡ್ಡ ಕುಂಬಳಕಾಯಿ ಕೊಟ್ಟ. ಇಬ್ಬರು ನದಿ ತೀರದಲ್ಲಿ ಅಡುಗೆ ಮಾಡಿ ಸಂಜೆ ಮತ್ತೆ ಇಲ್ಲಿ ಬನ್ನಿ, ಆಗ ನಿಮ್ಮ ವಾದ ವಿವಾದಕ್ಕೆ ಸರಿಯಾದ ಉತ್ತರ ಸಿಗುತ್ತದೆ ಅಂತ ಹೇಳಿದ. ಇಬ್ಬರು ನದಿಯ ತೀರಕ್ಕೆ ಬಂದರು. ಗೆಳೆಯ, ನನಗೆ ಮೊದಲೇ ವಾಯು ನೋವು, ಈ ಕುಂಬಳಕಾಯಿ ತಿಂದರೆ ನನ್ನ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ರಾಜ ಯಾಕಾದರೂ ಇದನ್ನು ನನಗೆ ಕೊಟ್ಟರು. ಈ ಕುಂಬಳಕಾಯಿಯನ್ನು ನೀ ತೆಗೆದುಕೋ, ನಿನ್ನಲ್ಲಿರುವ ಅಕ್ಕಿ ಬೇಳೆ ನನಗೆ ಕೊಡು ಅಂತ ಹೊಗಳು ಭಟ್ಟ ಹೇಳಿದ. ಬ್ರಾಹ್ಮಣ ತನ್ನಲ್ಲಿದ್ದ ವಸ್ತುಗಳನ್ನು ಅವನಿಗೆ ಕೊಟ್ಟು ಭಟ್ಟನ ಬಳಿ ಇದ್ದ ಕುಂಬಳಕಾಯಿಯನ್ನು ತಾನು ತೆಗೆದುಕೊಂಡು ದೂರದಲ್ಲಿ ಇಬ್ಬರು ಕುಳಿತು ಅಡುಗೆ ಪ್ರಾರಂಭಿಸಿದರು. ಬ್ರಾಹ್ಮಣ ಕುಂಬಳಕಾಯಿಯನ್ನು ಒಡಿತಾನೆ. ಅದರಿಂದ ಬೆಲೆ ಬಾಳುವ ಮುತ್ತು, ರತ್ನ ಇತ್ಯಾದಿಗಳು ಉದುರಿದವು. ಬ್ರಾಹ್ಮಣ ಆಶ್ಚರ್ಯಚಕಿತನಾದ. ರಾಜ ಈ ಸಂಪತ್ತನ್ನು ಭಟ್ಟನಿಗೆ ಕೊಡಲು ಯೋಚಿಸಿದ್ದ, ಆದರೆ ಇದು ನನ್ನ ಭಾಗ್ಯದಲ್ಲಿ ಬರೆದಿದೆ ಎಂದು ಮುಗುಳ್ನಕ್ಕು ಅದನ್ನೆಲ್ಲ ಬಟ್ಟೆಯಲ್ಲಿ ಕಟ್ಟಿಕೊಂಡ. ಸಂಜೆ ಆಗ್ತಾ ಇದ್ದ ಹಾಗೆ ಇಬ್ಬರು ರಾಜನ ಬಳಿ ಬಂದರು. ರಾಜ ಗಂಭೀರ ಧ್ವನಿಯಲ್ಲಿ ಹೇಳಿದ, ಬ್ರಾಹ್ಮಣ, ನಿನಗೆ ಈಗ ತಿಳಿಯುತ್ತೆ, ದೇವರು ಕೊಡುವುದಿಲ್ಲ, ರಾಜ ಕೊಡಬೇಕು. ರಾಜ ಮನಸ್ಸು ಮಾಡಿದರೆ ಬಯಸಿದ್ದನ್ನು ಮಾಡಬಹುದು. ಬ್ರಾಹ್ಮಣ ರಾಜನಿಗೆ ನಡೆದ ಸಂಗತಿಯನ್ನು ತಿಳಿಸ್ತಾನೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ದೇವರು ದೊಡ್ಡವನು, ಭಾಗ್ಯವನ್ನು ಕರುಣಿಸುವವನು ಆತನೇ, ಕಸಿದುಕೊಳ್ಳುವವನು ಕೂಡ ಆತನೇ. ನಾವೆಲ್ಲ ನಾಮನಿಮಿತ್ತ ಮಾತ್ರ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.